ಹಲೋ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ. ಇವತ್ತಿನ ಕುಕಿಂಗ್ ಸ್ಟೋರಿಯ ರೆಸಿಪಿ ಸಬ್ಬಕ್ಸಿಗೆ ಸೊಪ್ಪಿನ ಪರೋಟ. ಹೌದು, ಸಬ್ಸಿಗೆ ಸೊಪ್ಪು ಅಥವಾ ಸಬ್ಬಕ್ಸಿ ಸೊಪ್ಪು ಅಂತ ಏನು ಹೇಳ್ತೀವಿ, ಅದರಿಂದ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲ್ಲಿ ನಾನೊಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ನೀವು ನಿಮ್ಮ ಅಳತೆಗೆ ತಕ್ಕಂತೆ ಗೋಧಿ ಹಿಟ್ಟನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ನಂತರ ನಾನು 1 ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ 3ರಿಂದ 4 ಹಸಿಮೆಣಸಿನ್ಕಾಯಿನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನಂತರ ಇಲ್ಲಿ ಅಜ್ವೈನ್, ಜೀರಿಗೆ, ಸ್ವಲ್ಪ ಅರಿಶಿಣದ ಪುಡಿ, ಹಾಗೆಯೇ ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟ್ ಇದನ್ನು ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ತೀನಿ. ಮೀನ್ಸ್ ನೀರು ಹಾಕ್ತೆ ಹಾಗೆ ಎಲ್ಲನೂ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸೊ ಉಪ್ಪು ಕೂಡ ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹಾಗೆ ನಾನು ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂತ ಅನ್ನೋರು ಖಾರದ ಪುಡಿ ಕೂಡ ಹಾಕೋಬೋದು, ಅದು ನಿಮ್ಮ ಆಪ್ಷನ್. ಓಕೆನಾ. ಸೊ ಯಾಕಂದರೆ ಕೆಲವೊಬ್ಬರಿಗೆ ಖಾರದ ಪುಡಿ ಇಷ್ಟ ಆಗಲ್ಲ ಇದರಲ್ಲಿ, ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕಿದ್ದೀನಿ. ನನಗೂ ಕೂಡ ಹಸಿಮೆಣ್ಸಿನ್ಕಾಯಿ ತುಂಬ ಇಷ್ಟ ಆಗುತ್ತೆ. ಸೊ ಈ ರೀತಿಯಾಗಿ ಫಸ್ಟು ಎಲ್ಲ ಡ್ರೈ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ, ಆನಂತರ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಪುರಿ ಮಾಡ್ತೀರಲ್ಲ ಆ ಥರ ತುಂಬ ಮೆತ್ತಗೆ ಮಾಡಿಬಿಡಿ, ಯಾಕಂದರೆ ನಾವು ಇದನ್ನು ಸೇಮ್ ಚಪಾತಿ ಯಾವ ರೀತಿ ಹೊಸ್ತು ಬೇಯಿಸ್ತೀವಲ್ವ, ಸೇಮ್ ಅದೇ ಪ್ರೊಸೆಸ್ಸಲ್ಲೇ ಮಾಡೋದು. ಬಟ್ ಇಲ್ಲಿ ಸ್ವಲ್ಪ ಸೊಪ್ಪಿರೋದ್ರಿಂದ ನೀವು ತುಂಬ ತೆಳ್ಳಗೆ ಮಾಡ್ಕೊಂಬಿಟ್ರೆ ಅದು ಹೊಸಿಲಿಕ್ಕೆ ನಿಮ್ಗೆ ಅಷ್ಟು ಕಂಫರ್ಟಬಲ್ ಇರಲ್ಲ, ಹಾಗಾಗಿ. ಓಕೆನಾ. ಸೊ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಮೀನ್ಸ್ ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಇದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಒಂದು 10 ನಿಮಿಷ ಇದನ್ನು ಹಾಗೇ ಬಿಟ್ಬಿಡಿ. ಸೊ 10 ನಿಮಿಷ ಆದಮೇಲೆ ನೀವು ಆ್ಯಸ್ ಯೂಶುವಲ್ ಚಪಾತಿ ಹೇಗೆ ಹೊಸಿತೀರೋ ಅಲ್ವಾ, ಸೊ ಅದೇ ರೀತಿ ಚಪಾತಿ ಹಿಟ್ಟಿನ ಅದಕ್ಕೆ ಮಾಡಿಕೊಂಡು ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೊಸ್ಕೋಬೇಕಾಗುತ್ತೆ. ಬಟ್ ಇದನ್ನು ನೀವು ತುಂಬ ತೆಳ್ಳಗೆ ಹೊಸಿಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಸೊಪ್ಪಿರೋದ್ರಿಂದ ನೀವೇನಾದ್ರು ತುಂಬ ತೆಳ್ಳಗೆಲ್ಲ ಹೊಸಿಲಿಕ್ಕೆ ಹೋದರೆ ಅದು ಬಿಟ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ, ಅಥವಾ ಕಿತ್ತೋಗ್ಬಿಡೋಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಪರೋಟ ಅಂದರೆ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿರುತ್ತೆ ಹಲ್ವಾ ತಿನ್ನೋದಕ್ಕೆ. ಹಾಗಾಗಿ ನೀವು ಆ ಒಂದು ಹದದಲ್ಲಿ ಇದನ್ನು ಮಾಡ್ಕೊಳ್ಬೋದು. ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಓಕೆನಾ. ಯಾಕಂದರೆ ಕೆಲವೊಬ್ಬರು ಸೊಪ್ಪನ್ನು ಹಾಗೆ ಸಾಂಬಾರಲ್ಲಿ ತಿನ್ನೋಕ್ಕಾಗ್ಬೋದು, ಅಥವಾ ಡೈರೆಕ್ಟ್ ಪಲ್ಯ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟಪಡಲ್ಲ. ಅಂಥವ್ರು ಖಂಡಿತ ಈ ರೀತಿ ಪರೋಟ ಥರ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬಾ ಹೆಲ್ತಿ ಕೂಡ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ನಾನು ಚಪಾತಿ ಥರ ಹೊಸ್ಬಿಟ್ಟು ಇದನ್ನು 2 ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ನಾನಿಲ್ಲಿ ಮೇಲ್ಗಡೆ ಸ್ವಲ್ಪ ತುಪ್ಪನ ಬಿಸಿ ಮಾಡಿ ಹಚ್ಕೊಳ್ತಾ ಇದ್ದೀನಿ. ನಿಮ್ಗೆ ಇದೇನು ಬೇಡ ಅಂದರೆ ಆಯಿಲ್ ಏನು ಹಾಕ್ದೆ ನೀವು ಖಂಡಿತ ತಿನ್ಬೋದು. ಹಾಗೆ ಯಾರೆಲ್ಲ ಡಯಟ್ ಮಾಡ್ತಾ ಇರ್ತೀರ ಅಲ್ವಾ, ಹಾಗೆ ನಾರ್ಮಲ್ ಆಗಿರೋರ್ಗು ಕೂಡ ಹೆಲ್ತ್ ವೈಸ್ ಇದು ತುಂಬಾ ಬೆನಿಫಿಟ್ ಸಿಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ನೀವು ಕಾಂಬಿನೇಷನ್ ಆಗಿ ಏನಾದರೂ ಚಟ್ನಿ ಅಥವಾ ಪಲ್ಯ ಇಲ್ಲ ಹಾಗೆ ಮೊಸರು ಜೊತೆನೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಖಂಡಿತ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಹಾಗೆ ರೆಸಿಪಿ ಹೇಗಿತ್ತು ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕೂಡ ಶೇರ್ ಮಾಡಿ. ಐ ಹೋಪ್ ಇವತ್ತಿನ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಗೈಸ್, ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಆದಷ್ಟು ರೀಲ್ಸಲ್ಲಿ ಕೂಡ ನಾನು ರೆಸಿಪಿಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಜಾಸ್ತಿ ಲಾಂಗ್ ವಿಡಿಯೋ ನೋಡೋಕೆ ಇಷ್ಟ ಆಗಲ್ಲ ಅನ್ನೋರು ಖಂಡಿತ ರೀಲ್ಸಲ್ಲಿ ಕೂಡ ನೋಡ್ಬೋದು. ಹಾಗೆ ಡೀಟೇಲ್ಡ್ ವಿಡಿಯೋಗೆ ನಾನು ಲಾಂಗ್ ವಿಡಿಯೋನ ಪೋಸ್ಟ್ ಮಾಡಿರ್ತೀನಿ. ಸೊ ಪ್ಲೀಸ್ ಮಿಸ್ ಮಾಡದೆ ನೋಡಿ. ಹಾಗೆಯೇ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ನಿಮಗೂ ಸಿಗ್ತಾ ಇಲ್ಲ ಅಂತ ಒಬ್ಬರು ಮೆಸೇಜ್ ಮಾಡಿದ್ರಿ. ಸೊ ಪ್ಲೀಸ್ ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿ.